ಯಾಕಪ್ಪ ನರಸಿಂಹ ಐಟಮ್ ತೊಗೊಂಡೋಗಲ್ವಾ ಅಲ್ಲಿ ನಿಂತಿದ್ಯಾ? ಒಂದು 2 ನಿಮಿಷ ದುಡ್ಡು ತಗೊಂಡು ಮರ್ತ್ಬಿಟ್ಟೆ. ಅಲ್ವೋ ನನ್ನ 5,000 ಅರ್ಜೆಂಟ್ ಅಂತಂದೆ ನಾನು ತಂದು ಕೊಟ್ಟೆ. ಇವತ್ತು ನೋಡಿದ್ರೆ ಸಂಕ್ರಮಣ ಹತ್ರ ಸಾಲ ಮಾಡ್ತಿದ್ಯಾ. ಅಲ್ಲ ಏನ್ ನಡೆಸಿದೆ ಮಗ ನೀನು? ಸಾಲ ಮಾಡೋದು ದೊಡ್ಡದಲ್ಲ, ಅದನ್ನ ತೀರಿಸೋದು ಎಷ್ಟು ಕಷ್ಟ ಅಂತ ನಿನಗೂ ಗೊತ್ತಿದೆ. ಅಂತದ್ರಲ್ಲಿ ಯಾಕೋ ಇದಲ್ಲ? ಇಷ್ಟು ದಿನ ಕೆಟ್ಟ ಮಗ ಕುಡ್ಕ ಅಂತ ಅನ್ಸ್ಕೋತಿದ್ದೆ, ಇನ್ಮೇಲಿಂದ ಸಾಲಗಾರ ಅಂತ ಅನ್ಸ್ಕೋಬೇಕಾ? ಏನು ಮಾಡಲಿ, ಸಾಹೇಬರು ಕೊಡಕ್ಕೆ ಬಂದರು, ಆದ್ರೆ ಈಸ್ಕೊಳಕ್ಕಾಗಲಿಲ್ಲ. ಏನಕ್ಕೆ? ಸಂಜನ ಈಸ್ಕೊಬೇಡ ಅಂತ ಹೇಳಿದ್ಲು. ಅದು ಅಲ್ಲದೆ ಎಲ್ಲರ ಮುಂದೆ ನಿನ್ನ ದುಡ್ಡಲ್ಲೇ ಎಲ್ಲ ಐಟಮ್ಗಳು ತಗೊಂಬ ಅಂತ ಹೇಳಿದ್ಲು. ಅದಕ್ಕೆ ಸುಮ್ಮನಾದೆ. ಅಲ್ಲಪ್ಪ, ನಾನೇ ನಿನ್ ಬರಿಗೈಲಿ ಹೋಗಿಲ್ವಲ್ಲ, ಅವಳಿಗೋಸ್ಕರ 5,000 ಖರ್ಚು ಮಾಡಿ ಎಲ್ಲ ಐಟಮ್ ತಗೊಂಡು ಹೋಗಿದ್ದಾನೆ ನೀನು. ಅದನ್ನ ಎಲ್ರ ಮುಂದೆ ಹೇಳ್ಬೇಕಿತ್ತು ನೀನು. ಬೇಡ ಕಣ, ನಾನೊಂದು ಹೇಳೋದು, ಅವಳು ಅದಕ್ಕೆ ಸೇರಿಸಿ ಇನ್ನೊಂದು ಹೇಳೋದು, ಎಲ್ಲರ ಮುಂದೆ ಜಗಳ ಆಗೋದು, ಮನೆಯವ್ರಿಗೆ ಬೇಜಾರಾಗೋದು, ಇದೆಲ್ಲ ಬೇಕಾ? ಹಾಗಂತ ನೀನ್ ನೆಮ್ಮದಿ ಹಾಳು ಮಾಡ್ಕೋತೇನೋ? ಇದೆಲ್ಲ ನನಗೆ ಯಾಕೋ ಸರಿ ಬರ್ತಲ್ಲ. ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು, ನಾನು ದುಡ್ಡು ಕೊಟ್ಟು ಬರ್ತೀನಿ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.